ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ. ರಾಮಕೃಷ್ಣ ಮಿಷನ್ ಸ್ಥಾಪಿಸುವ ಮೂಲಕ ಜೀವನಕ್ಕೆ ದಾರಿ ತೋರಿದ ಗುರುವನ್ನ ಸದಾ ನೆನಪಿನಲ್ಲಿ ಉಳಿಯುವಂತೆ ಮಾಡಿರುವುದು ಸ್ವಾಮಿ ವಿವೇಕಾನಂದರು ಎಂದು ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ ನಾಯ್ಡು ಹೇಳಿದರು. ಗಂಗಾವತಿ ನಗರದ ಹಿರೇಜಂತ್ಕಲ್ ಶ್ರೀ ವಿನಾಯಕ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿವೇಕಾನಂದರ 161ನೆಯ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿವೇಕಾನಂದರು ನೀಡಿದ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಮಲಗದಿರಿ ಎಂಬ ಸಂದೇಶ ದೇಶದ ಹಾಗೂ ವಿಶ್ವದ ಯುವ ಸಮೂಹವನ್ನ ಬಡಿದೆಬ್ಬಿಸಿದೆ. ಅಲ್ಲದೆ ದೇವರು ಮತ್ತು ಮಾನವ, ಧರ್ಮ ಮತ್ತು ವಿಜ್ಞಾನ, ವೈಯಕ್ತಿಕ ಮತ್ತು ಸಮಾಜ ಹಾಗೂ ಸ್ತ್ರೀ ಮತ್ತು ಪುರುಷರ ನಡುವಿನ ಕಂದಕವನ್ನ ದೂರ ಮಾಡಿದರು. ಮಾನವ ಕುಲದ ಒಳಿತಿಗಾಗಿ ತಮ್ಮ ಜೀವನ ಪೂರ್ತಿ ಶ್ರಮಿಸಿ ಭಾರತದ ಸಂಸ್ಕೃತಿ, ಹಿರಿಮೆ, ಗರಿಮೆ, ವೇದ, ಉಪನಿಷತ್ತನ್ನ ಪರಿಚಯಿಸುವ ಮೂಲಕ ದೇಶದ ಶ್ರೀಮಂತ ಪರಂಪರೆ ಎತ್ತಿ ಹಿಡಿದವರು. ಆದ್ದರಿಂದ ವಿದ್ಯಾರ್ಥಿಗಳು ಗುರಿಯೊಂದಿಗೆ ಮುನ್ನಡೆಯಿರಿ ಎಂದು ಕಿವಿಮಾತು ಹೇಳಿದರು. ವಿದ್ಯಾರ್ಥಿಗಳು ವಿವೇಕಾನಂದರ ಭಾವಚಿತ್ರ ಬಿಡಿಸಿದ್ದು ಹಾಗೂ ಭಾಷಣ ಮಾಡಿದ್ದು ಎಲ್ಲ ಮಕ್ಕಳ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಕೆ. ವೀರೇಶ್, ದೈಹಿಕ ಶಿಕ್ಷಕ ಉಜ್ಜನಗೌಡ, ಚನ್ನಬಸವ ಯು, ಸಂತೋಷ್ ಕುಮಾರ್, ರಾಮನಗೌಡ, ರೇಣುಕಾ, ಲಕ್ಷ್ಮಿ, ಜೋಶಿ, ರಜಿಯಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.